रजा पब्लिक स्कूल बागबान गली राव तालीम बेदर यूनक कॉम्बिनेशन मॉडर्न एजुकेशन एंड इस्लामिक स्टडीज। ರಾಜ್ಯವ್ಯಾಪ್ತಿ ಪ್ರವಾಸ ಈಗಾಗಲೇ ಪಕ್ಷದ ವತಿಯಿಂದ 4 ಜಿಲ್ಲೆಗಳು 19 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪಕ್ಷವನ್ನ ಸಂಘಟನೆ ಮಾಡತಕ್ಕಂಥದ್ದಕ್ಕೆ ಪಕ್ಷದ ಒಂದು ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗಳು ಈಗಾಗಲೇ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ನಡೀತಾ ಇದೆ। ಆ ಹಿನ್ನೆಲೆಯಲ್ಲಿ ಮೊನ್ನೆಯ ದಿನ ನಮ್ಮ ಮಂಡ್ಯ ಜಿಲ್ಲೆಯನ್ನು ಮುಕ್ತಾಯ ಮಾಡಿದ್ದೇನೆ। ಇವತ್ತು ವಿಶೇಷವಾಗಿ ಬೀದರು, ನಾಳೆಯ ದಿನ ಕಲಬುರಗಿ, ನಾಡಿದ್ದು ಮತ್ತೆ ಯಾದಗಿರಿಗೆ ಹೋಗ್ತಾ ಇದ್ದೇನೆ। ನಿರಂತರವಾಗಿ ಪ್ರವಾಸ ಹತ್ತತ್ರ ಒಂದು 60-65 ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ। ಪಕ್ಷದ ನಮ್ಮ ಅಭ್ಯರ್ಥಿಗಳ ಸಹಕಾರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಬಹಳ ಉತ್ಸಾಹಕತೆಯಿಂದ ಪಕ್ಷವನ್ನು ಕಟ್ಟಿಬೆಳೆಸ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ। ಆ ಹಿನ್ನೆಲೆಯಲ್ಲಿ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ। ಸರ್, ಈಗ ಸಿದ್ದರಾಮಯ್ಯ ಅವರು ಹೇಳ್ತಿರು, ನೀವು ಒಂದು ಕಡೆ ಇದು ವಿಧಾನಸಭೆದ ಗೋಡೆ ಕಿವಿ ಹಚ್ಚರೆ ಲಂಚ 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 ಅಂತ ಹೇಳ್ತಾರೆ ಸರ್। ಇವಾಗ ಅಭಿವೃದ್ಧಿಯಲ್ಲಿ ಇವಾಗ ಏನಾಗ್ತದೆ ಸರ್ ಈ ಸರ್ಕಾರದಲ್ಲಿ? ಸರ್, ಅವರೇ ಮಾಡಿದ್ದ ಆರೋಪ ಸರ್ ಬಿಜೆಪಿಯಲ್ಲಿದ್ದಾಗ। ಈ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ। ಸರ್ಕಾರ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಸುಮ್ಮನೆ ಮೊನ್ನೆ ದಿನ ನಾವು ನೋಡಿದ್ವಿ, ಅದೆಂಥದ್ದು 3400 ಕೋಟಿ ರೂಪಾಯಿಯಷ್ಟು ನೀರಾವರಿ ಯೋಜನೆ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡ್ಕೊಂಡಿದ್ದಾರೆ। ಘೋಷಣೆ ಮಾಡಿದ್ದಾರೆ ಸರಿ, ಆದರೆ ಇವತ್ತು ಸರ್ಕಾರದ ಕಡೆಯಿಂದ ಈ ಕಾರ್ಯಕ್ರಮಗಳು ಜಾರಿ ಆಗ್ತಕ್ಕಂಥದ್ದಕ್ಕೆ ಇವತ್ತೇನಾದರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನಾದರೂ ಶ್ವೇತಪತ್ರ ಹೊಡಿಸ್ಲಿಕ್ಕೆ ಇವತ್ತು ಸರ್ಕಾರದ ಕೈಯಲ್ಲಿ ಏನಾದ್ರು ಸಾಧ್ಯ ಇದೆಯಾ? ಯಾಕೆಂದರೆ ಇವತ್ತು ಏನೇ ಆದ್ರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ, ಸ್ಥಿತಿಗತಿಗಳೇನಿದೆ, ಇದು ರಾಜ್ಯದ ಜನತೆ ಮುಂದೆ ಕೂಡ ಇಡಬೇಕಾಗ್ತದೆ ತೆರೆದ ಪುಸ್ತಕದ ರೀತಿ। ಇದು ನೀವು ಒಳಗಡೆ ಏನೇನಿದೆಯೋ, ನೀವು ಯಾವ್ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಪ್ರತಿನಿತ್ಯ ಜನ ಕಾಣ್ತಾ ಇದ್ದಾರೆ। ನಿಮ್ಮ ಪಕ್ಷದ ಸ್ವಂತ ಶಾಸಕ ಮಿತ್ರರು ಯಾವ್ಯಾವ ರೀತಿಯಾದಂಥ ಅಸಹಾಯಕತೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ। 10 ಕೋಟಿ 20 ಕೋಟಿನೂ ಇವತ್ತು ಕಳೆದ 2-2.5 ವರ್ಷದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಆಯಾ ಕ್ಷೇತ್ರವಾರು ಅಭಿವೃದ್ಧಿಗೆ ಇಲ್ಲಿವರೆಗೂ ₹1 ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗಿಲ್ಲ। ಇನ್ನು ಮತ್ತೊಂದು ಕಡೆ 5 ಗ್ಯಾರಂಟಿಗಳು ಅಂತಾರೆ, ಪ್ರತಿ ತಿಂಗಳು ಅದೆಂಥದೋ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಬಾಯಿಗೆ ಬಂದಂಗೆ ಹೇಳ್ತಾರೆ। ಇಲ್ಲಿವರೆಗೂ ತಿಂಗಳ ಜನಕ್ಕೇನಾದರೂ ಅದು ಸಮರ್ಪಕವಾಗಿ ಹೋಗಿ ತಲುಪಿದೆಯಾ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ। ಮತ್ತದಕ್ಕೆ ವರ್ಷಕ್ಕೆ 55,000 ಕೋಟಿ ಹೊಂದಿಸ್ಬೇಕು। ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು 4.5 ಲಕ್ಷ ದೊಡ್ಡ ಗಾತ್ರದ ಬಡ್ಜೆಟ್ ಕೊಟ್ಟುಬಿಟ್ಟಿದ್ದೀನಿ ಅಂತ ಬೆನ್ನು ತಟ್ಕೊಂಡ್ರು। ನೀವು ಬಡ್ಜೆಟ್ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀರಿ, ಅದರಲ್ಲಿ ಸಾಲ ಎಷ್ಟಾಗಿದೆ? 55,000 ಕೋಟಿ ಇವತ್ತೇನು ನೀವು ಪ್ರತಿ ವರ್ಷ ಹೊಂದಿಸ್ಬೇಕು ಗ್ಯಾರಂಟಿಗಳಿಗೆ। ಇದೇ ಕಾಂಗ್ರೆಸ್ನ ಪಕ್ಷ ಏನೋ ಪಾಪ 100 ವರ್ಷದ ಇತಿಹಾಸ ಇರತಕ್ಕಂಥ ಪಕ್ಷ ಅಂತ ಕೊಚ್ಕೋತಾರೆ। 3 ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ, ಹಿಮಾಚಲ್ ಪ್ರದೇಶ ಪ್ಲಸ್ ತೆಲಂಗಾಣ ಆನೆ ವರ್ಜಫ್। ಹಿಮಾಚಲ್ ಪ್ರದೇಶ ಅಂತೂ ನಿಮ್ಗೆ ದಿವಾಳಿ ಎದ್ದೋಗಿದೆ, ಮತ್ತೆ ಇಲ್ಲಿ ನಿಮಗೆ ತೆಲಂಗಾಣ ಆನೆ ವರ್ಜಫ್ ದಿವಾಳಿ ಎದ್ದೋಗ್ತಕ್ಕಂಥದ್ದು ಬಹಳ ಏನು ದೂರ ಇಲ್ಲ। ತಾವೇನ ಕೇಳ್ತಾ ಇದ್ರಿ, ಹೇಳೋಣ ಸರ್। ಸುರ್ಜೇವಾಲ ಅವರು ಈಗ ರಾಜ್ಯಕ್ಕೆ ಬಂದಿರೋದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕುದುರೆ ವ್ಯಾಪಾರ ಕಟ್ಟಕ್ಕೆ ಸರ್ಕಾರ ಪತನ ಆಗುತ್ತೆ ಹಿಂಗೆ? ಈಗ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗ್ಬಿಡುತ್ತೆ, ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ ಸಿದ್ಧ ಇಲ್ಲ। ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ। ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ದೆ, ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಮಾಡ್ತಾ ಇದೆ। ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು। ಮುಖ್ಯಮಂತ್ರಿಗಳು ನಿನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ, 5 ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ। ಇನ್ನು ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ, ಹಲವಾರು ರಾಜಕಾರಣದ ಬೆಳವಣಿಗೆಗಳು ಆಗ್ತಾ ಇದೆ, ನೋಡೋಣ। ಅದೆಂಥದ್ದು ಕ್ರಾಂತಿ ಆಯ್ತದೆ ಅಂತಾರೆ ಸರ್। ಈಗ ಸಿದ್ದರಾಮಣ್ಣನ ಆಪ್ತ ಬಳಗ ಸರ್, ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸ್ತಾರೆ। ಅಂದರೆ ಕುಮಾರಣ್ಣವ್ರು ಹೇಳ್ತಾರೆ
ಬಿಜೆಪಿ ಅವ್ರ ಜೊತೆ ನೀವೇ ಹೊಂದ್ಕೊಂಡು ನಡೀರಿ ಅಂದ್ರೆ ಏನು ನಾವೇ ಕಲ್ ದೋಣಿ ಆಗೋಯ್ತಾ ನಿಮ್ಮ ಪಕ್ಷ ಸರ್? ಇದು ನಮ್ಮ ಮಿತ್ರತ್ವ, ಪರಸ್ಪರ ಗೌರವ, ಪರಸ್ಪರ ಪ್ರೀತಿ, ಪರಸ್ಪರ ವಿಶ್ವಾಸದ ಮೇಲೆ ನಿಂತಿದೆ. ಇಲ್ಲಿ ಯಾರೂ ಮೇಲಿಲ್ಲ, ಯಾರೂ ಕೀಳಿಲ್ಲ. ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇತ್ತೀಚೆಗೆ 16ನೇ ತಾರೀಕು JP ಭವನದ ಪಕ್ಷದ ಕಚೇರಿಯಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮೂಲಕವಾಗಿ ಓಪನ್ ಆಗಿ ಹೇಳಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಇರಲಿ, ಯಾವುದೇ ಸ್ಥಳೀಯ ಚುನಾವಣೆಗಳು ಇರಲಿ, ಸ್ಥಳೀಯ ಚುನಾವಣೆ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ನಮ್ಮ ಅಭ್ಯರ್ಥಿಗಳು ಎಷ್ಟು ಸ್ಪೀಡಾಗಿ ಆಯಾ ಕ್ಷೇತ್ರದಲ್ಲಿ ಜನಗಳ ಜೊತೆ ಸಂಪರ್ಕವನ್ನು ಹೊಂದ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ನವದೆಹಲಿಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವ್ರು ಮಾಡ್ತಾರೆ. ಕೇಂದ್ರದ BJPಯ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಅವ್ರು ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಜನತೆ ಜೊತೆನಲ್ಲಿ, ಅಕಾರ್ಡಿಂಗ್ಲಿ ನಾವು ಸೀಟ್ ಹಂಚಿಕೆ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಇಟ್ ಇಸ್ ಟು ಅರ್ಲಿ. ಸರ್, 28ರ ಚುನಾವಣೆಯಲ್ಲಿ ನೆಕ್ಸ್ಟ್ ಸೀಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿಪ್ಪ, ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಬಂದಿದ್ದೀರಿ. ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು. ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ BJP ಜೊತೆ. ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೇನು ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ. ಅದು ನೋಡಿದ್ದೀರಿ, ರಾಜ್ಯದ ಜನತೆ ನೋಡಿದ್ದಾರೆ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ 3ನೇ ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದ್ದು ನಾವು ಕಾಣ್ಬೋದು. ಮುಂದೊಂದು ದಿನ 1ನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ, ಅವ್ರ ಕಾರ್ಯಕ್ರಮಗಳೇನಿದೆ, ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವು ಒಂದು ಬೆಂಬಲವಾಗಿ ನಿಂತ್ಕೋಬೇಕು. NDA ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟನ್ನು ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ. ನಮ್ಮಲ್ಲಾಗಲಿ, ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿ ಆಗಲಿ, ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ. ನಾವು ಒಟ್ಟಾಗಿ ಹೋಗ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ. ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ಕೆಲ ಮಾಡ್ಕೊಂಡು ಇಲ್ಲಿವರೆಗೂ ಯಾವ JDS BJP ಭಾಗಿಯಾಗಿರ್ತಾವೆ ನೋಡಿ. ಒಂದು ಮೂಡದ ವಿಚಾರವಾಗಿ ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಯಾವ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳಾಗಿ ಈಗ ಮಂತ್ರಿಗಳು ಒಳಗಡೆ ಹೋಗಾಗಿದೆ. ಈಗ ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ CBI ತನಿಖೆಗೂ ಕೂಡ ಕೊಟ್ಟಿದ್ದಾರೆ. ಈ ಬೆಳಗ್ಗೆ ಪತ್ರಿಕೆ ಓದ್ತಾ ಇದ್ದೆ ನಾನು. ಆ ಸಂದರ್ಭದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ವು. ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲೂ ಒಟ್ಟಾಗಿ ಹಲವಾರು ರಾಜ್ಯದ ವಿಚಾರಗಳ ಬಗ್ಗೆ ಧ್ವನಿಗೂಡಿಸಿದ್ದೇವೆ. ನಾವು ಒಂದು ರಾಜಕೀಯ ಪಕ್ಷ, BJPನೂ ಕೂಡ ಒಂದು ರಾಜಕೀಯ ಪಕ್ಷ. ಒಂದಷ್ಟು ಬಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ. ನಾವೇನು ಅಗ್ರಿಮೆಂಟು ಎಲ್ಲ ಹೋರಾಟನೂ ಜೊತೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ನಾವೇನು ಅಗ್ರಿಮೆಂಟ್ ಸೈನ್ ಹಾಕಿಲ್ಲ. ವಿ ಆರ್ NDA ಪಾರ್ಟ್ನರ್ಸ್, ವೆರಿ ಕ್ಲಿಯರ್. ಅಂದರೆ BJP ಜೊತೆ ಕುಟುಂಬ ಅಷ್ಟೇ ಅಲಯನ್ಸ್ ಇತ್ತು, ಪಕ್ಷ ಇಲ್ಲ. ನೋಡಿಪ್ಪ, ಯಾವಾಗ ಪ್ರತ್ಯೇಕವಾಗಿ ಮಾಡಬೇಕು, ಯಾವಾಗ ಜೊತೆಗೂಡಿ ಹೋರಾಟಗಳು ಮಾಡಬೇಕು, ಕೈ ಎತ್ಕೊಳ್ತೀವಿ. ಸೂಕ್ತವಾದ ಸಮಯ ಸಂದರ್ಭ ನೋಡಿ ಜೊತೆಲಿ ಹೋಗ್ತೀವಿ. ಸರ್, ಮುಂದಿನ ಚುನಾವಣೆ 50-50 ಹೆಂಗೆ ಸೀಟ್ ಕೇಳ್ತೀರಾ ಅಂತ ರಾಜ್ಯದಲ್ಲಿ? ಇಲ್ಲ, ಮುಂದೆ ಮಾತಾಡೋದಪ್ಪ. ಇಟ್ ಇಸ್ ಟೂ ಅರ್ಲಿ, ಇಟ್ ಇಸ್ ಪ್ರೀ ಮೆಚೂರ್. ಈಗ ನಾನು ಸಂಘಟನೆಗೆ ಬಂದಿದ್ದೀನಿ. ಪಕ್ಷ ಸಂಘಟನೆ ಆಗಬೇಕು, ಅಭ್ಯರ್ಥಿಗಳು ಸ್ಪೀಡ್ ಆಗಬೇಕು, ಕಾರ್ಯಕರ್ತರುಗಳು ಸ್ಪೀಡ್ ಆಗಬೇಕು. ಹಾಗಾಗಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ, ದೇವೇಗೌಡರು ಸಾಹೇಬರಿದ್ದಾರೆ, ಗೃಹ ಸಚಿವರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ, ಪ್ರಧಾನಮಂತ್ರಿಗಳಿರ್ತಾರೆ. ಕೂತ್ಕೊಂಡು ಚರ್ಚೆ ಮಾಡಿ. ಸರ್, ಕೊನೆಯದಾಗಿ ಬೀದರ್ ಜಿಲ್ಲೆಯಲ್ಲಿ JDS ಮುಂದೆ 3-4 ಸೀಟ್ ಗೆಲ್ತಾ ಇದೆ ಸರ್. ಈ ಬಾರಿ 1 ಸೀಟು ಗೆದ್ದಿಲ್ಲ. ಈ ಜಿಲ್ಲೆಯಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಇದೆ ಸರ್ ಈ ಬಾರಿ? ತಾವೇ ಹೇಳ್ದಂಗೆ ಜನತಾದಳ ಪಕ್ಷ ಹಿಂದೆ 3ರಿಂದ 4 ಶಾಸಕ ಮಿತ್ರರನ್ನ ಹೊಂದಿರತಕ್ಕಂಥ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ. ಹಾಗಾಗಿ ಇವತ್ತು ನಾವು ಪಕ್ಷವನ್ನು ಬೇರೆ ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನು ಹೊರಗೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾಳೆನೇನು ಚುನಾವಣೆ ಇಲ್ಲ, ಇನ್ನು 3 ವರ್ಷ ಇದೆ. ಜನರ ಜೊತೆ ನಾವು ಇದ್ದೇವೆ, ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದೆ. ಆ ಕೆಲಸವನ್ನು ನಾವು ಮಾಡ್ತೇವೆ. Al Badr Tours and Travels Bedar Hajj and Umrah Services Haram Makkah
और हरम मदीना के नजदीक रहाइश और हैदराबादी खाना के साथ बेहतरीन पैकेजेस। तरुण नागबारपल्ली is my son. ಅವರೇ ಬ್ರದರ್ ಬರ್ರಿ ಬರ್ರಿ ಇಲ್ಲಿ ಬರ್ರಿ ಆಕಾಶ್ ತಮ್ಮ ಮನವಿಗೋಸ್ಕರನೇ ಸ್ಪಂದಿಸಿ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ. जरूर सर. सेकेंड वर्ल्ड टूर में बीदर आए थे सब यहाँ पर पानी सॉल्टी था भी सॉल्टी की तो लोगों ने जब रिक्वेस्ट किया बीदर के तो उन्होंने राइट अपना पैर लगाया वहाँ पर स्प्रिंग ऑफ टू वाटर सिंस 1512 दिस इज द हिस्ट्री ऑफ और भी एक इतिहास है जब 5 पहले खालसा बने थे सिख उसमें से एक बीदर के थे साहिब सिंह यहाँ से 5 किलोमीटर मरकल गाँव में होता है। काफ़ी हिस्ट्री है पंजाब से यहाँ का जुड़ा है हिस्ट्री जो है सिख का बीदर को रिलेटेड है किसी और संगत अभी तकरीबन 11 बजे से तकरीबन 3 बजे तक इतना पब्लिक रहता जितना नांदेड़ आता वो पूरा उधर होता है डेली 5 to 10,000 सिख पंथी जो स्थापना हुई थी ना वही सिंह की स्थापना पहले 5 आदमियों अलग अलग जातियों से सब अलग अलग जाति उन 5 में से एक आदमी सिंह बना के फिर वो इतनी इम्पोर्टेंट ಚೂರಿಂದ ಒಣಗೆ ಚೂರಿಂದ बाहर से ले अच्छा थोड़ा ಸ್ವಲ್ಪ अल्ले ಕೂತ್ಕೊಳ್ಸಿ ಒಳಗಡೆ ನೀರು ಬರ್ತಾರೆ allergies all this they drink this water and they get cured and almost all the IAS IPS throughout the country this holy water goes and people have drank there lot of miracles have happened और ಜೀವನದಲ್ಲಿ ಬಹಳ ಬಹಳ ಇದಾಗಿದೆ ಕೆಲವರಿಗೆ ಕಷ್ಟಗಳು ಇರ್ತದೆ ದುಃಖಗಳು ಇರ್ತದೆ ಅದು ಕೂಡ ಪರಿಹಾರ ಆಗಿದೆ then some science we don't know this is beyond science power is ಕೊಡ್ತಾರೆ ಈಗ ತೆಗೆದಿಕ್ಕಿದ್ದಾರೆ ಅಲ್ಲಿ ಇದ್ದ ಕೊಡ್ತಾರೆ पानी निकाल के रखी अल्ले अल्ले ये ತಗೊಂಡೆ ಒಂಚೂರಿಂದ ಬಣ ಒಂಚೂರು ಲೇಟ್ ಆಗಿತ್ತು ಒಂಚೂರು ಬಣ I conducted a say no to drugs rally in Bangalore in front of Vidhan Sabha to Vrindavan College. More than 1,000 bikers in Bangalore. जरूर जेडीएस पक्ष बड़े वीडियो तोड़
ಬನ್ನಿ श्री निखिल की गरिमा के पातशाह आप ये पावन पवित्र स्थान गुरुद्वारा साहब कृपा करने मेहर करने मेहर प्रयासना इसी तरह पेश करने की सेवा सर सर इकडे सर सर इकडे सर इकडे सर 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 हां सर सर इकडे ಆಯ್ತು ಇಲ್ಲಿ ಅಣ್ಣ सर सर वाहिगुरु जी का खालसा वाहिगुरु जी की फतेह। आज गुरुद्वारा साहब नानक जिले में देवी गौड़ा साहब प्राइम मिनिस्टर साहब के पुत्र और कुमार स्वामी जी के बेटे हमारे भाग हैं जो उन्होंने आपके दर्शन करे और उनका हम सम्मान करें। हम यहाँ पर कंटिन्यू एक ऐसी सीट है हमारी जनता दल से जो हमेशा जीतते आई है चिंतमणि साहब से और उनका राज रखे हैं यहाँ पे और हम आगे भी बराबर रखिए। वाहिगुरु जी का खालसा वाहिगुरु जी की फतेह। हम अंदाज देख अभी तो साहब हमारे साहब तो अच्छे हमारे फ्रॉम यस्टरडे ही इज बीन इन योर दिस थिंग ओनली ठीक है आगे सर वेरी सामने इधर सामने एक ये ಇನ್ನೊಂದು ಕೊಡಬೇಕು ಬಟ್ಟಿ ಜಾತಿ ವಕಂತ ಇಲ್ಲ ಮತ್ತೆ
आइडियल पब्लिक स्कूल इंग्लिश मीडियम और हिफ्स अलकुरान नर्सरी से 10वीं क्लास तक दाखिले जारी है। ಆಯ್ತಣ್ಣ ಎಲ್ಲರೂ ಚಲೋ ಆಯ್ತು ಗಿಂಬಲ್ ಅಣ್ಣ ದಯವಿಟ್ಟು ನಿಮ್ಗೆ ದೂರ ಬರಬೇಕು ಹತ್ರ ಒಂದು इंग्लिश लिखा तो कोई पढ़ी suicide please. धन्यवाद ಸುರೇಶ್ ಒಂಚೂರು ಸೈಡಿಗೆ ಬನ್ನಿ ಜೊತೆ ಕವರ್ ಮಾಡಬೇಡಿ ಪ್ಲೀಸ್ ಕ್ಯಾಮ್ರಾ ತೆಗಿ बहुत बहुत धन्यवाद सर ಇಲ್ಲಿ 41 ವಾಟರ್ ಟ್ಯಾಂಕ್ಸ್ ಮಾಡಿಸ್ಕೊಟ್ಟಿದ್ರು ಕೆರೆಗಳು ಅವ್ರ ಕಾಲಿಗೆ ಹತ್ಬಿಟ್ಟಿತ್ತು ತಂದೆಯವ್ರ ಜೊತೆಗೆ ಜೀಪ್ ಬಿಟ್ಬಿಟ್ಟು ಚೀಫ್ ಇಂಜಿನಿಯರ್ದು ಮೋಟರ್ ಬೈಕಲ್ಲಿ ದೇವೇಗೌಡರ ಹಿಂದ್ಗಡೆ ತಂದೆಯವ್ರ ಮುಂದ್ಗಡೆ ಮೋಟರ್ ಬೈಕಲ್ಲಿ ಅವಾಗ MLA ಅವರಾದ್ಗೆ ಅವಾಗ ಹೋಗಿ ಕರ್ಕೊಂಡೋಗಿ ಇದು ಮಾಡಿಸಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಅವಾಗ ಹಿಸ್ಟ್ರಿಯಲ್ಲಿ ಬಂದಿದ್ರು ಇತಿಹಾಸದಲ್ಲಿ ಅದಾದ್ಮೇಲೆ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಬಂದಿದ್ರು ಮುಖ್ಯಮಂತ್ರಿ ಆದಾಗ ಅವ್ರು ಬಂದಿದ್ರು ಮುಖ್ಯಮಂತ್ರಿ ಆದ್ರು ನಿಖಿಲ್ ಸೈನ್ ಮಾಡಿದ ಈಗ ನಿಖಿಲ್ ಕುಮಾರಸ್ವಾಮೀಜಿ ಅವರು ಬಂದಿದ್ದಾರೆ ಈಗ ಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಇವರು ಮುಖ್ಯಮಂತ್ರಿ ಆಗ್ತಾರೆ ಬಹಳ ವಿಶೇಷ ಇದೆ ಈ ಸ್ಥಳದ್ದು ಮಹಿಮೆ ಇದೆ ಇಷ್ಟು ಸಣ್ಣ ಕಲ್ಲಿಂದ ನೀರು ಬರ್ತಾ ಇದೆ ಅಂದ್ರೆ ಲುಕ್ ಇಟ್ ದ ಮಿರಾಕಲ್ ಇನ್ನವರೆಗೂ ಯಾರಿಗೂ ಗೊತ್ತಿಲ್ಲ ಹೆಂಗ್ ಬರ್ತಾ ಇದೆ ನೀರು ಅಂತ ಇಟ್ಸ್ ರಿಯಲಿ ಮಿರಾಕಲ್ ಕೈಂಡ್ ಆಫ್ वही तो है बाजी वाहिगिर की कृपा है बहुत धन्यवाद सर